ಈ ವಿಡಿಯೋದಲ್ಲಿ ಬಂದು ನೀವು ಟೆರಾಫಾರ್ಮ್ನ ಯಾವ ರೀತಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ನಿಮ್ಮ ವಿಂಡೋಸ್ಗಾಗಲಿ ಅಥವಾ ಲಿನಕ್ಸ್ ಆಗಲಿ ಅಥವಾ ಉಬುಂಟುಗಾಗಲಿ ಯಾವ ರೀತಿ ಆಪ್ರೇಟಿಂಗ್ ಸಿಸ್ಟಮ್ಗೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಅದನ್ನು ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ನೀವು ಜಸ್ಟು ಟೆರಾಫಾರ್ಮ್ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಟೆರಾಫಾರ್ಮ್ ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಅಂತ ಕೊಟ್ಟರೆ ನಿಮ್ಗೆ ಇಲ್ಲಿ ಇನ್ಸ್ಟಾಲ್ ಟೆರಾಫಾರ್ಮ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಇದ್ರ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ಏನಾದ್ರು ನಿಮ್ಮದು ಮ್ಯಾಕ್ ವಾಯ್ಸ್ ಆಗಿತ್ತು ಅಂತಂದರೆ ಇದನ್ನು ಜಸ್ಟು ರನ್ ಮಾಡಿ ಅಷ್ಟೇ. ಇನ್ ಕೇಸ್ ಏನಾದರೂ ವಿಂಡೋಸ್ ಆಗಿತ್ತು ಅಂತಂದರೆ ಇದನ್ನು ಡೌನ್ಲೋಡ್ ಮಾಡಿ. ನಾನು ಇವಾಗ ವಿಂಡೋಸ್ ಆಗಿರೋದ್ರಿಂದ ಇಲ್ಲಿ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಡೌನ್ಲೋಡ್ ಮಾಡಿ ನಾನು ಜಸ್ಟ್ ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಆಗಿದೆ. ನಾನು ಡೌನ್ಲೋಡ್ ಮಾಡಿರೋದ್ರಿಂದ ಇದನ್ನು ಡೌನ್ಲೋಡ್ ಮಾಡಲ್ಲ ನಾನು. ಇನ್ ಕೇಸ್ ನಾನು ಲಿನಕ್ಸ್ ಆಗಿತ್ತು ಅಂತಂದರೆ ಜಸ್ಟು ಲಿನಕ್ಸ್ ಇದು ಕಾಪಿ ಮೇಲೆ ಕ್ಲಿಕ್ ಮಾಡಿ ಟರ್ಮಿನಲ್ ಹೋಗಿ ನೀವು ಈ ಕಮೆಂಟ್ನ ಪೇಸ್ಟ್ ಮಾಡಿ ಟೆರಾಫಾರ್ಮ್ ವರ್ಷನ್ ಅಂತ ಕೊಟ್ಟರೆ ನಿಮಗೆ ವರ್ಷನ್ ತೋರಿಸುತ್ತೆ. ನಾನು ಇದು ಬಂದು ವಿಂಡೋಸಿಗೆ ತೋರಿಸ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಡೌನ್ಲೋಡ್ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ಡೌನ್ಲೋಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನೋಡ್ಬೋದು ಟೆರಾಫಾರ್ಮ್. ಈ ಡೌನ್ಲೋಡ್ ಆಗಿರೋದು ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಟೆರಾಫಾರ್ಮ್ ಅಂತ ರೀನೇಮ್ ಮಾಡಿ ಅದರೊಳಗಡೆ ನಾನು ಟೆರಾಫಾರ್ಮ್ ಫೋಲ್ಡರ್ ಇದೊಂದು ಅಪ್ಲಿಕೇಶನ್ ಇರುತ್ತೆ. ನಿಮ್ಮದು ಯಾವ ರೀತಿ ಇರುತ್ತೆ ಅಂತಂದರೆ ಈ ರೀತಿ ಯಾವುದೇ ರೀತಿ ಈ ಆಪ್ಷನ್ಗಳು ಯಾವುದು ಇರಲ್ಲ ನಿಮಗೆ. ಈ ಜಸ್ಟ್ ಇದೊಂದು ಪ್ಯಾಕೇಜ್ ಏನಿದೆ ಇದು .exe ಫೈಲ್ ಇದೊಂದು ಮಾತ್ರ ಇರುತ್ತೆ. ಇಲ್ಲಿ ಜಸ್ಟ್ ಮಾಡಬೇಕಾಗಿರೋದು ಏನೇ ಇಲ್ಲ, ಜಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ನೀವು ಕಾಪಿ ಮಾಡ್ಕೊಂಡು ಬಂದು ನೀವು ಜಸ್ಟು ಸರ್ಚ್ ಮಾಡಿ. ಇನ್ ಕೇಸ್ ವಿಂಡೋಸ್ 10 ಆಗಿತ್ತು ಅಂತ ಅಂದರೆ ಜಸ್ಟು ಎನ್ವೈರ್ನಮೆಂಟ್ ವೇರಿಯೇಬಲ್ ಅಂತ ಸರ್ಚ್ ಮಾಡಿ. ಇದರೊಳಗಡೆ ಹೋಗಿ ನೀವು ಇಲ್ಲಿ ಎನ್ವೈರ್ನಮೆಂಟ್ ವೇರಿಯೇಬಲ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಜಸ್ಟ್ ಇಲ್ಲಿ ಎಡಿಟ್ ಅಂತ ಒಂದು ಪಾತ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಪೇಸ್ಟ್ ಮಾಡಿ. ನಾನು ಆಲ್ರೆಡಿ ಇಲ್ಲಿ ಪೇಸ್ಟ್ ಮಾಡಿರೋದ್ರಿಂದ ಇದು ಯಾವುದೇ ರೀತಿ ಇಲ್ಲಿ ಪೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಇನ್ ಕೇಸ್ ಏನಾದ್ರು ವಿಂಡೋಸ್ 8 ಆದರೆ ನಿಮಗೆ ಸರ್ಚ್ ಮಾಡಿದ್ರೆ ಒಂದು ಟೈಮ್ ಸಿಗಲ್ಲ. ಅದು ಎಲ್ಲಿರುತ್ತೆ ಅಂತ ಅಂದರೆ ಜಸ್ಟು ಈ ಡಿಸ್ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಾಪರ್ಟೀಸ್ಗೆ ಹೋಯ್ತು ಅಂತ ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ. ನಿಮಗೆ ಲೆಫ್ಟ್ ಸೈಡಲ್ಲಿ ಎನ್ವೈರ್ನಮೆಂಟ್ ಅಂತ ಏನೋ ಸಮಥಿಂಗ್ ಅಡ್ವಾನ್ಸ್ ಶೇರಿಂಗೋ ಸಮಥಿಂಗ್ ಅಂತ ಕಾಣುತ್ತೆ. ಅದರೊಳಗಡೆ ಹೋಯ್ತು ಅಂದರೆ ನಿಮಗೆ ಶೇರಿಂಗ್ ಎನ್ವೈರ್ಮೆಂಟ್ ಆಪ್ಷನ್ ಸಿಗುತ್ತೆ ನಿಮಗೆ. ಓಕೆ, ಈ ರೀತಿ ಪಾತ್ನ ಅಸೈನ್ ಮಾಡಾದ್ಮೇಲೆ ಜಸ್ಟ್ ನಿಮ್ಮ ಹತ್ರ ಏನಾದರೂ ವಿಜುವಲ್ ಸ್ಟುಡಿಯೋ ಕೋಡ್ ಇತ್ತು ಅಂತಂದರೆ ಅಥವಾ ನಿಮ್ಮದು ಕಮೆಂಟ್ ಪ್ರಾಂಪ್ಟಲ್ಲಿ ಬೇಕಾದರೆ ಎಕ್ಸಿಕ್ಯೂಟ್ ಮಾಡ್ಬೋದು ನೀವು. ನಾನು ಇಲ್ಲಿ ಬಂದು ಜಸ್ಟು ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ಸ್ಟಾಲ್ ಆಗಿದೆ ಅಂತ. ಟೆರಾಫಾರ್ಮ್ ಇದು ನೇಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಫ್ರಮ್ ಅಂತ ಹಾಕ್ಬಿಡ್ತೀರ ಒಂದೊಂದು ಟೈಮು. ಟೆರಾಫಾರ್ಮ್ ವರ್ಷನ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ವರ್ಷನ್ ತೋರಿಸ್ಬೇಕು. ಇನ್ ಕೇಸ್ ಏನಾದರೂ ತೋರಿಸ್ತಾ ಇಲ್ಲ ಅಂತ ಅಂದರೆ ನೀವು ಕರೆಕ್ಟಾಗಿ ಆ ಪಾತ್ನ ಇನ್ಸ್ಟಾಲ್ ಅಲ್ಲಿ ಇದು ಮಾಡಿರಲ್ಲ ಅಂತ ಅರ್ಥ ಅಷ್ಟೇ, ಕರೆಕ್ಟಾಗಿ ಕೊಟ್ಟಿರಲ್ಲ ಅಂತ ಅರ್ಥ ಅಷ್ಟೇ. ಇವಾಗ ಅದೇ ರೀತಿ ನಿಮ್ಮ ಹತ್ರ ವಿಜುವಲ್ ಸ್ಟುಡಿಯೋ ಕೋಡ್ ಇಲ್ಲ ಅಂತ ಅಂದರೆ ಪವರ್ ಶೆಲ್ ಹೋಗಿ ಜಸ್ಟು ಈ ಕೋಡ್ನೇ ಎಕ್ಸಿಕ್ಯೂಟ್ ಮಾಡಿ ಅಷ್ಟೇ. ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ. ಈ ರೀತಿ ನೀವು ಟೆರಾಫಾರ್ಮ್ನ ಇನ್ಸ್ಟಾಲ್ ಮಾಡಿ ರನ್ ಮಾಡಿ ನೋಡ್ಬೋದು.